For business and personal promotions, please contact 9686376663. ಮ್ಯಾಮ್ ಇನ್ನೊಂದು ನಂಬ್ತೀರಾ ನೀವು? ಅಂದ್ರೆ ಕೆಲವ್ರು ಹೇಳ್ತಾರೆ ನೋಡಿ, ಈ ತರ ಆಯ್ತು, ಜಾತಕದಲ್ಲಿ ಈ ತರ ಪ್ರಾಬ್ಲಮ್ ಇತ್ತು, ಸೊ ಹಾಗಾಗಿ ಅದು ಡೆತ್ ಆಯ್ತು, ಹಾಗೆ ಹೀಗೆ ಜಾತಕದಲ್ಲಿ ದೋಷ ಆಯ್ತು, ಇದಿತ್ತು, ಆ ಥರದ್ದೇನಾದ್ರೂ ನಂಬಿಕೆ? ನಾವು ಸಾಮಾನ್ಯ ಅವಳ ಜಾತಕ ತೋರಿಸ್ತಾ ಇದ್ವಿ ಪೂಜಾ. ಅವಳು ಡಾಕ್ಟರ್ ಆಗ್ತಾಳೆ, ಅವಳು ಕಲಾವಿದ ಆಗ್ತಾಳೆ, ಹಿಂಗೆಲ್ಲ ಹೇಳಿದವರು ಸಡನ್ ಆಗಿ ವೆನ್ ದಿಸ್ ಹ್ಯಾಪನ್ ನೋ ಬಡಿ ಹ್ಯಾಸ್ ಹ್ಯಾಡ್ ಅ ಆನ್ಸರ್ ಫಾರ್ ಇಟ್. ಬಟ್ ಲೇಟರ್ ಆನ್ ಪೀಪಲ್ ಕೇಮ್ ಅಪ್ ವಿತ್ ಅದರ್ ರೀಸನ್ಸ್ ಟೆಲಿಂಗ್ ಅವಳ ಜಾತಕದಲ್ಲಿ ಇತ್ತು, ಅವಳಿಗೆ ಆಯುಷ್ ಕಮ್ಮಿ ಇತ್ತು, ಅದೆಲ್ಲ ಆಮೇಲಿಂದು ಆಮೇಲೆ ಹೇಳ್ತಾರೆ. ನಮ್ಗೆ ಯಾರು ಹೇಳಿಲ್ಲ. ಒಂದು ಎರಡನೇದು ಆಯ್ತು, ನಮ್ಗೆ ಜಾತಕದಲ್ಲಿ ಇತ್ತು ಅಂತಾನೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ವೆನ್ ಇಟ್ ಇಸ್ ಗಾಡ್ಸ್ ಪ್ಲಾನ್, ನಾವ್ ಏನ್ ಬದಲಾಯಿಸ್ಕೊಳಕ್ಕಾಗತ್ತೆ? ಯಾವ್ದನ್ನ ಸರಿಪಡಿಸ್ಕೊಳಕ್ಕಾಗತ್ತೆ? ಸುಮ್ನೆ ಹೋಗ್ತಾ ಬಿದ್ದು ಪ್ರಾಣ ಕಳ್ಕೊಂಡಿರೋರು ಇದಾರೆ. ಅಂಡ್ ಅದಾದ್ಮೇಲಂತೂ ನಾನು ಎಷ್ಟೊಂದು ಇನ್ಸಿಡೆನ್ಸಸ್ ಓದ್ತಾ ಇದ್ದೆ. ಅಂದ್ರೆ ಗೀಸರ್ ಏನೋ ಆನ್ ಮಾಡ್ಕೊಂಡು ಹೌದು. ಅಕ್ಕ ತಂಗಿರ್ ಹೋಗ್ಬಿಟ್ರು, ಅಲ್ಲೆಲ್ಲೋ ಒಂದು ಮನೆ ಬೆಂಕಿ, ಮಂಗ್ಳೂರ್ ಕಡೆ ದಂಪತಿಗಳು ಮನೆ ಸುಟ್ಟೋಯ್ತು. ಸೊ ಯಾವ್ದ್ರಲ್ಲಿ ನೀವು ಕಾಪಾಡ್ಕೋತೀರಾ? ನಾವು ಫಾರ್ ದಟ್ ಕೇಸ್ ನಮ್ದು ಅದಕ್ಕೆ ಹೇಳೋದು, ಇವತ್ ಮಲಗಿ ನಾಳೆ ಕಂಡ್ಬಿಟ್ರೆ ದೊಡ್ಡ ವಿಷಯ. ನಾವ್ ಯಾಕಾದ್ರೆ ನಿಮ್ ಕಂಟ್ರೋಲ್ ಅಲ್ಲೇ ಇಲ್ಲ. ಅಂಡ್ ನೀವೇ ಯೋಚನೆ ಮಾಡಿ, ಎಷ್ಟು ವಿಚಾರದಲ್ಲಿ ನಾವು ಕ್ಯಾಲ್ಕುಲೇಟಿವ್, ಆರೋಗ್ಯ ಕಾಪಾಡ್ಕೋಬೇಕು, ಆರೋಗ್ಯಕ್ಕೆ ಓಡಾಡ್ತೀವಿ. ಸೇಫ್ಟಿ 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 ಸೇಫ್ಟಿ, ಗಾಡಿಲಿ ಓಡಾಡುವಾಗ ಸೇಫ್ ಆಗಿರ್ಬೇಕು ಅಂದ್ ಮಾಡಿ ಅದ್ರಲ್ಲಿ ಓಡಾಡ್ತೀವಿ. ಈಗ ಏನೋ ಒಂದು ಲಿಫ್ಟ್ ಅಲ್ಲಿ ಓಡಾಡುವಾಗ ಅಲ್ಲೊಂದಿಷ್ಟುದ್ದ ಸೇಫ್ಟಿ ಮೆಷರ್ಸ್ ಹಾಕಿರ್ತಾರೆ. ಹಿಂಗೆ ಹೋಗಿ ಆ ಬಟನ್ ಪ್ರೆಸ್ ಮಾಡಬೇಡಿ, ಹಿಂಗ್ ಮಾಡಬೇಡಿ, ಹಂಗ್ ಮಾಡಬೇಡಿ ಅಂತಾರೆ. ಸೊ ಮನುಷ್ಯ ದಿನ ಬೆಳಗಾದ್ರೆ ತನ್ನ ಪ್ರಾಣ ಕಾಪಾಡ್ಕೊಳಕ್ಕೆ ಒಂದು ದೊಡ್ಡ ಯುದ್ಧನೇ ಮಾಡ್ತಾ ಇದ್ದಾನೆ. ಅದ್ರ ಜೊತೆ ದುಡಿಬೇಕು, ಬದುಕ್ಬೇಕು, ಜೀವನ ನಡೆಸ್ಬೇಕು, 4 ಜನರ ಮಧ್ಯೆ ನಾವು ಒಂದಾಗ್ಬಿರ್ಬೇಕು, ಟೆಕ್ನಾಲಜಿ ಜೊತೆ ಅಪ್ಗ್ರೇಡ್ ಆಗ್ಬೇಕು, ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು, ವೃದ್ಧಾಪ್ಯದ ಬಗ್ಗೆ ಯೋಚನೆ ಮಾಡ್ಬೇಕು. ಯಾವ್ದನ್ ಮಾಡ್ತೀರಾ? ಸೊ ಇದು ಜಾಸ್ತಿ ಆದಾಗ ಎಲ್ಲ ಕಿದ್ದು ಬಿಸಾಕ್ಬಿಟ್ಟು ಇಷ್ಟೇ ಜೀವನ, ಹೋಗಿ ಹಿಂಗೆ ಬದುಕೋದು ಅಂತ ಆಗ್ಬಿಡ್ತೀವಿ. ಓಕೆ, ಮಕ್ಳ ವಿಚಾರ ಅಂತ ಬಂದಾಗ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಳು ಬೇಡ ಅಂತ ಡಿಸಿಷನ್ ತಗೊಳ್ಳೋರಿದ್ದಾರೆ. ಯಾಕಂದ್ರೆ ನೀವು ಕಣ್ಣೀರ್ ಹಾಕಿದ್ ನೋಡಿದೀನಿ, ಇನ್ನೊಂದ್ ಮಗು ಬೇಕು ಅಂತ ಹೇಳೋದ್ ನೋಡಿದೀನಿ, ಆತರ ಹೌದು. ನೀವು ಮಾಡಿದಾಗ. ಬಟ್ ಈಗಿನ ಜನರೇಷನ್ ಎಷ್ಟೊಂದ್ ಜನ ಮಕ್ಳು ಬೇಡ, ಆರಾಮಾಗಿ ಲೈಫ್ ಎಂಜಾಯ್ ಮಾಡೋಣ. ಕೆಲವ್ರು ಅಂದ್ರೆ ಈಗ ಬೇಡ ಮಕ್ಳು ಬೇಡ, ಈಗ ಅದು ಬೆಟರ್ ಅನ್ಸುತ್ತೆ ಪೂಜಾ. ಹೌದಾ? ಐ ವಿಲ್ ದಟ್ ಇಸ್ ಬೆಟರ್. ಬಿಕಾಸ್ ನಾವು ಸಿಕ್ಕಾಕೊಳ್ಳಿ, ಅವಾಗ್ಲೇ ಹೇಳ್ದಂಗೆ ನಾವು ಬಂದ್ ಸಿಕ್ಕಾಕೊಳ್ಳೋದೇ ಈ ಮಕ್ಕಳ ವಿಚಾರದಲ್ಲಿ. ಅಲ್ಲ, ಹೌದು. ಈಗ ನಾವು ಅವ್ರಿಗೋಸ್ಕರನೇ ಅಲ್ವಾ, ಅಯ್ಯೋ ಕಷ್ಟ, ನನ್ ಮಗ ನಾಳೆ ನೀಟಾಗಿ ಬಿಡಬೇಕು, ಅವ್ನು ಊಟ ಮಾಡಿರ್ತಾನೋ, ತಿಂಡಿ ಮಾಡಿರ್ತಾನೋ, ನನ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಅವ್ನಿಗೆ ತಿಂಡಿ ಮಾಡ್ಬೇಕು, ಈ ತರದೆಲ್ಲ ಒಂದ್ ಇರೋದೆವು. ಆಮೇಲೆ ಆ ಮಗುಗೊಂದ್ ಜ್ವರ ಬಂದ್ರೆ ನಮ್ಗೆ ತಡ್ಕೊಳಕ್ ಶೇಕ್ ಆಗ್ಬಿಡ್ತೀವಿ. ಏನಾಗ್ಬಿಡುತ್ತೋ ಎತ್ತೋ ಏನೋ ಅಂತೀವಿ. ಈಗಿನ ಆಹಾರದ್ ನೋಡಿದ್ರೆ ಅಯ್ಯೋ ನನ್ ಮಗುಗ್ ನಾನು ಏನ್ ಊಟ ಕೊಡ್ಲಿ ಎತ್ತೀವಿ. ಇನ್ನೇನೋ ಕೋವಿಡ್ ಬಂತು ಅಂದ್ರೆ ಅಯ್ಯೋ ನನ್ ಮಗನ್ ನಾನು ಹೆಂಗಪ್ಪ ಕಾಪಾಡೋದಿ ಕೋವಿಡ್ ಇಂದ. ಅಂಡ್ ಮೊನ್ನೆನೋ ನನ್ ಕಸಿನ್ ಯಾರೋ ಕಾಲ್ ಮಾಡಿ ಹೇಳಿದ್ರು, ಅಮ್ಮೋ ನಂಗೊಂದ್ ಕನ್ಸ್ ಬಿದ್ದಿತ್ತು ಕಣೆ, ಅಂದ್ರೆ ಟೆರರಿಸ್ಟ್ ಬಂದ್ಬಿಟ್ಟಿದ್ದಾರೆ ಕಣೆ, ನೀನು ಇದೆಯಾ, ನೀನ್ ಹರ್ಷ್ ಇಟ್ಕೊಂಡಿದ್ಯಾ, ನಾನ್ ನನ್ ಮಗಲ್ ಇಟ್ಕೊಂಡಿದ್ವಿ, ಇಬ್ರು ಅಳ್ತಾ ಇದೀವಿ ಕಣೆ. ಸೊ ಅದೇ ಪರಿಸ್ಥಿತಿಲಿ ಬಹುಶಃ ಮಕ್ಕಳಲ್ಲಿ ಇರ್ಲಿಲ್ಲ ಅಂದ್ರೆ ಸುಡ್ತ್ಯಾ ಸುಟ್ ಸಾಯ್ಸಪ್ಪ ಅಂತ ಧೈರ್ಯವಾಗಿ ಎದೆ ಕೊಟ್ಟು ನಿಲ್ತೀವಿ. ಸೊ ನನ್ಗೆ ಸಚ್ಚಿದಾನಂದ ಅವ್ರ ಶೋ ಅಲ್ಲಿ ಅವ್ರು ಹೇಳ್ತಿದ್, ನನ್ಗೆ ಐ ಜಸ್ಟ್ ವೇಗ್ಲಿ ರಿಮೆಂಬರ್, ಪಾಪಲು ಪಾಪಲು ಅಂಟಾಮು ಗೋವಿಂದ, ಅವಿ ಪಾಪಾಲ ಮೂಟಲು ಗೋವಿಂದ. ಅಂದ್ರೆ ನಾವ್ ಏನೇನು ಮಾಡಿರ್ತೀವೋ ನಮ್ ಪಾಪ ಅದನ್ನ ಮಕ್ಕಳ ರೂಪದಲ್ಲೂ ಭಗವಂತ ಕೊಟ್ಟು ಕಳಿಸ್ತಾನೆ. ಆಗ ಅವರು ಕಾಡೋದಾಗಿರ್ಬೋದು, ಅಥವಾ ಕೆಲವು ಮಕ್ಕಳು ತಾಯಿ ತಂದೆಗೆ ತುಂಬಾ ನೋವು ಉಂಟು ಮಾಡ್ಬಿಡ್ತಾರೆ, ಹೇಳೋ ಮಾತು ಕೇಳಲ್ಲ, ತಪ್ಪು ದಾರಿ ಹಿಡಿಯೋದು. ಸೊ ಇವೆಲ್ಲ ಆತರ ಅಂತೆ. ಸೊ ನೀನ್ ಎಷ್ಟೇ ಸರಿಯಾಗಿದ್ರು, ಇನ್ಫ್ಯಾಕ್ಟ್ ನಮ್ಮ ಅಪ್ಪನೂ ಅಷ್ಟೇ ಆಯ್ತಾ, ಅವರು ಸಖತ್ ಡೇರ್ ಅಂಡ್ ಡೆವಿಲ್ ಪರ್ಸನ್ ಆಯ್ತಾ. ಅವ್ರು ಯಾವಾಗ್ಲೂ ಹೇಳೋರು, ನಾನ್ ಒಳ್ಳೆ ಕಿಂಗ್ ಇದ್ದಂಗೆ, ಲಯನ್ ಇದ್ದಂಗೆ ನಾನು ಅಂತ. ಬಟ್ ಅದೇ ನಮ್ ಇಬ್ಬರು ಹೆಣ್ಣು ಮಕ್ಳಿಗೂ ಮದುವೆ ಮಾಡಿಕೊಟ್ಮೇಲೆ ಅವ್ರು ಎಷ್ಟು ಈಲ್ಡ್ ಆದ್ರು, ಆಗ್ಬೇಕಾಗೋ ಪರಿಸ್ಥಿತಿ ಬಂತು. ಸೊ ಅಂದ್ರೆ ಆ ಹುಲಿನೂ ಕೂಡ ಒಂದ್ ಕ್ಷಣ ಕುಗ್ಗೋ ಅಂತ ಸನ್ನಿವೇಶ ತಂದಿಡೋದೇ ಈ ಮಕ್ಳು. ಅಂಡ್ ಈಗ ಅದೇನೋ ಡಿಂಕ್ ಅಂತ ಅಲ್ವಾ, ಇಫ್ ಐ ಆಮ್ ನಾಟ್ ರಾಂಗ್, ನೀವ್ ಹೇಳ್ತಾ ಇದ್ರಿ ಅಲ್ವಾ, ಅದೇನು ಡಬಲ್ ಇನ್ಕಮ್ ನೋ ಕಿಡ್ಸ್. ನಾನ್ ದುಡ್ದೆ, ನಾನ್ ಎಂಜಾಯ್ ಮಾಡಿದೆ. ಒಂದು ಎರಡನೇದು, ಈಗ ಪ್ರಪಂಚ ಎಷ್ಟು ಕೆಟ್ಟೋಗಿದೆ ಪೂಜಾ, ಏನೇನೂ ಸರಿಗಿಲ್ಲ. ನಾವು ಮನುಷ್ಯರು ಯಾವ್ದ್ರಲ್ಲೂ ಮನುಷ್ಯತ್ವನ ತೋರಿಸ್ತಾನೆ ಇಲ್ಲ, ಮನುಷ್ಯತ್ವ ಮೆರೀತಿಲ್ಲ ನಾವ್ ಎಲ್ಲೂನು. ಸೊ ಅವಾಗ ಅನ್ಸುತ್ತೆ, ಈ ಪಾಪಕೂಪಕ್ಕೆ ಆ ಒಂದು ಪುಟ್ಟ ಮಗುನ್ ತಂದು ನೀನು ಈ ರೇಸಲ್ಲಿ ಓಡು ಅಂತ ಹೇಳೋದು. ಇನ್ಫ್ಯಾಕ್ಟ್ ನಾವ್ ಇನ್ನೊಂದು ಮಗುನ ಪ್ಲಾನ್ ಮಾಡದಿರೋ ಒನ್ ಆಫ್ ದ ರೀಸನ್ ಇಸ್ ಆಲ್ಸೋ ದಟ್ ರೂಪೇಶ್ ಕೀಪ್ಸ್ ಟೆಲಿಂಗ್, ಸಾಕಲ್ಲ ಒಂದು ಮಗುನ ತಂದು ಈಗ ಅವನೇ ಈ ವರ್ಲ್ಡ್ ನ ಫೇಸ್ ಮಾಡೋದಕ್ಕೆ ಹೀಸ್ ಗಾಟ್ ಅ ಲಾಂಗ್ ವೇ ಟು ಗೋ, ನಾಟ್ ಅನದರ್ ಕಿಡ್. ಅಂಡ್ ಮೋರ್ ಓವರ್ ಏಜ್ ಫ್ಯಾಕ್ಟರ್ಸ್ ಇರುತ್ತೆ. ನಾವು ಕೊನೆವರೆಗೂ ನಮ್ಮ ಮಕ್ಕಳ ಜೊತೆ ಇದ್ದು ಅವ್ರನ್ನ ಬಂದೋಬಸ್ತ್ ಮಾಡೋ ಒಂದು ತಾಕತ್ ನಮ್ಮಲ್ಲಿದೆ ಅಂದಾಗ ಅವಾಗ ಧೈರ್ಯ ಮಾಡ್ಬೇಕು.
ಸೊ ಇವಾಗಿನ ಏಜ್ ಫ್ಯಾಕ್ಟರ್ ನಿಮ್ಗೆ ಗೊತ್ತಿದೆ. ಪ್ರತಿಯೊಬ್ಬರಿಗೂ ಎಷ್ಟು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಹೇಳಕ್ಕೆ ಆಗಲ್ಲ. ಅಚಾನಕ್ಕಾಗಿ IVF ಸೆಂಟರ್ಸ್ ಅಂತಲ್ಲ. ಸೊ ಅದಕ್ಕೋಸ್ಕರ ಇನ್ ಅ ವೇ ಐ ಫೀಲ್ ದಟ್ ಇಸ್ ಅಂಡ್ ನನ್ನ ಒನ್ ಆಫ್ ಮೈ ಫ್ರೆಂಡ್ ಶಿ ಫಾಲೋಸ್ ದಿಸ್ ಆಯ್ತಾ. ವಿ ವರ್ ವೆರಿ ಕ್ಲೋಸ್ ಡ್ಯೂರಿಂಗ್ ಸ್ಕೂಲ್ ಆಯ್ತಾ. ಅವ್ರ ಮನೇಲಿ ಪೆಟ್ಸ್ ಅದು ಇದು ಅಂತ ನಾನು ಅನ್ಕೊಳ್ಳೋದು, ಈಗ ನಮ್ಗೆ ಲೈಫಲ್ಲಿ ಇಷ್ಟೆಲ್ಲ ರೋಲರ್ ಕೋಸ್ಟರ್ ಹೋದ್ಮೇಲೆ ಹೌದಲ್ವಾ ನಾವು ಜಾಸ್ತಿ ಈ ಲೌಕಿಕ ಆಸೆಗಳಿಗೆ ಹೋಗ್ತೀವಿ. ಬಟ್ ಎಲ್ಲವನ್ನು ಬಿಟ್ಟು 3 ಹೊತ್ತು ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಿರೋನೇ ನಿಜವಾದ ಯೋಗಿ ಅಂತೀವಿ. ಇವಳಿಗೆ ಹೆಂಗೆ ಇಷ್ಟು ನಾಲೆಡ್ಜ್ ಬಂದ್ಬಿಡ್ತು, ಇವಳು ಹೆಂಗ್ ಇಷ್ಟು ಬೇಗ ಶೀಸ್ ಗ್ರಾಬ್ ದ ರೈಟ್ ಥಿಂಗ್. ನಮಗೆಲ್ಲ ಇಷ್ಟು ಪರದಾಡಿ ಎದ್ದು ಬಿದ್ದು ಗೊತ್ತಾಗೋ ವಿಷಯ ಇವಳು ಮಕ್ಕಳಾಗಕ್ ಮುಂಚೆನೆ ತಿಳ್ಕೊಂಡ್ಬಿಟ್ಟಿದ್ದಾಳಲ್ಲ ಕಳ್ಳಿ ಅಂತ. ಸೊ ಅದೊಂಥರ ಒಳ್ಳೇದು ಅಂತ. ಒಳ್ಳೇದು ಅಂದ್ರೆ ಮಕ್ಳು ಬೇಡ ಅಂತ ಡಿಸಿಷನ್ ಮಾಡಿರೋದು ಓಕೆ ಫೈನ್. ಅಂದ್ರೆ ನಮಗೆ ಅವ್ರಿಗ ಆ ಒಂದು ಇದು ಇಲ್ಲ ಅಂದಾಗ, ಇಂಟ್ರೆಸ್ಟ್ ಇಲ್ಲ ಅಂದಾಗ ಇನವೇ ಬೇರೆ. ಯಾಕಂದ್ರೆ ತುಂಬಾ ಜನ ಮಕ್ಳು ಬೇಕು ಅನ್ನೋರು ಇದ್ದಾರೆ. ಹೌದು ಅಂತವ್ರ ಮಕ್ಕಳನ್ನ ಅದ್ಭುತವಾಗಿ ಸಾಕ್ತಾರೆ. ಹೌದು ಸೊ ಅಂತವ್ರಿಗೆ ಭಗವಂತ ಕೊಡ್ಲಿ. ಎಷ್ಟೋ ಜನ ಈಗ್ಲೂ ಹೋಗಿ ದೇವರಲ್ಲಿ ಹರಕೆ ಹೊತ್ಕೊಳ್ಳೋರು. ಅಂತವ್ರಿಗೆ ಒಳ್ಳೆ ಆರೋಗ್ಯವಂತ ಮಕ್ಕಳನ್ನು ಕೊಟ್ಟು ಭಗವಂತ ಕಾಪಾಡ್ಲಿ. ಇಲ್ಲ ನಮಗ್ ಮಕ್ಕಳು ಬೇಡ ಅನ್ನೋ ಡಿಸೈಡ್ ಮಾಡ್ಕೊಂಡಿರೋ ಖಂಡಿತ ಮಾಡ್ಕೊಂಡು. ಹೌದು. ಓಕೆ ಮ್ಯಾಮ್, ಈಗ ಮನೆಗಳಲ್ಲಿ ಹೇಳೋದನ್ನ ಕೇಳಿರ್ತೀವಿ ನಾವು. ಒಂದ್ ಮಗು ಆಗಿರುತ್ತೆ, ಬೇಡ ಬೇಡ ಇನ್ನೊಂದ್ ಮಗು ಮಾಡ್ತಾನೆ. ಸೆಕೆಂಡ್ ಅದನ್ನ ಹೇಳೋದನ್ನ ಕೇಳಿದೀನಿ. ಒಂದ್ ಮಗು ಸಾಲಲ್ಲ, ಇನ್ನೊಂದ್ ಮಗು ಮಾಡ್ಕೋಬೇಕು. ಏನ್ ಒಂದ್ ಮಗು ಇದೆ ಹಂಗಾದ್ರೆ ಇದಲ್ಲ, ಇನ್ನೊಂದ್ ಮಗು ಮಾಡ್ಕೋಬೇಕು. ನೀವೇನ್ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಮಾಡ್ಕೋಬೇಕು. ಖಂಡಿತ ಒಂದಲ್ಲ 3 ಮಕ್ಕಳು ಮಾಡ್ಕೋಬೇಕು. ಯಾಕೆಂದ್ರೆ ಮನೆ ತುಂಬಾ ಮಕ್ಕಳಿದ್ರೇನೆ ಚಂದ. ಆ ಮಕ್ಕಳು ಮನೇಲಿ ತರೋ ಬದಲಾವಣೆಗಳೇ ಬಹಳ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್. ಅಂಡ್ ಒಂದದು. ಎರಡನೇದು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ. ಹಿಂದಿನ ಕಾಲದಲ್ಲೂ ಅಷ್ಟೇ ಯಾರು ಈ ತರ 1 ಮಗು 2 ಮಗು ಸೆಟ್ಲ್ ಆಗ್ತಾನೆ ಇರ್ಲಿಲ್ಲ. ಮನೆ ತುಂಬಾ ಮಕ್ಕಳಿರೋರು. ಸೊ ನಮ್ಮ ಧರ್ಮ ಬೆಳಿಬೇಕು, ನಮ್ಮ ಸಂಸ್ಕೃತಿ ಬೆಳಿಬೇಕು. ಅದನ್ನ ನಾವು ನಮ್ಮ ಮಕ್ಕಳ ರೂಪದಲ್ಲಿ ಬೆಳೆಸ್ಬೇಕು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಇನ್ ದಟ್ ವೇ ಡೆಫಿನೆಟ್ಲಿ ಯಾರು 1 ಮಗುಗಂತೂ ಸೆಟ್ಲ್ ಆಗ್ಬಾರ್ದು. ಯಾಕೆ ಅಂದ್ರೆ ಆ ಮಗುಗೂ ಪಾಪ ಒಂಟಿತನ. ಎಷ್ಟು ಮಕ್ಳು ಆ ಮಕ್ಳಿಗೆ ಯಾರು ಹೇಳ್ಕೊಟ್ಟಿರ್ತಾರೆ ಪೂಜಾ? ಒಂದ್ ಏಜ್ ಆಗಿದ ತಕ್ಷಣ ಅವ್ರು ಶುರು ಮಾಡ್ತಾರೆ, ನಂಗೆ ತಮ್ಮ ಬೇಕು, ನಂಗೆ ತಂಗಿ ಬೇಕು, ಎಲ್ಲರಿಗೂ ತಮ್ಮ ತಂಗಿ ಇದಾರೆ. ದಿಸ್ ಇಸ್ ಸೋ ಕಾಮನ್ ಇನ್ ಎವ್ರಿ ಹೌಸ್. ಆ ಮಗುಗ್ ಹಂಗ ಅನ್ನಿಸ್ಬಾ, ಪುಟ್ಟ ತಲೆಗೆ ಅದ್ ಅನ್ಸುತ್ತೆ ಅಂದ್ರೆ ಒಂದು ಕಂಪ್ಯಾನಿಯನ್ಶಿಪ್ ಎಷ್ಟು ಮುಖ್ಯ ಅಲ್ವಾ? ಸೊ ಒಂದು. ಅಂಡ್ ಎರಡನೇದು, ನಾನು ಪರ್ಸನಲಿ ಫೀಲ್ ಮಾಡೋದು, ತಾಯಿ ತಂದೆ ಒಂದು ವಯಸ್ಸಾದ್ಮೇಲೆ ಒಂದೇ ಮಗು ಮೇಲೆ ಇಬ್ಬರ ಜವಾಬ್ದಾರಿಯನ್ನು ಹಾಕ್ದಾಗ ಪಾಪ ಆ ಮಗು ಎಲ್ಲಿ ಹೋಗುತ್ತಪ್ಪ? ತನ್ನ ಜೀವನ ನೋಡ್ಕೊಳುತ್ತಾ ತಾಯಿ ತಂದೆ? ಬಿಕಾಸ್ ವಿ ಆಲ್ ಹ್ಯಾವ್ ಗಾನ್ ಥ್ರೂ ದಿಸ್ ಪ್ರಾಕ್ಟಿಕಲಿ. ನಮ್ಮ ಮನೆಗಳಲ್ಲಿ ಅಕ್ಕ ತಂಗಿರಿ ಇಬ್ರು ಇದ್ವಿ. ಸೊ ತಾಯಿ ತಂದೆಗೆ ಏನಾದ್ರು ಒಂಚೂರು ಹೆಲ್ತ್ ಇಶ್ಯೂಸ್ ಬಂದಾಗ ನಾವಿಬ್ರು ಸ್ವಲ್ಪ ಡಿವೈಡ್ ಮಾಡ್ಕೋತಾ ಇದ್ವಿ. ನನ್ಗೆ ಅವಾಗ ಅನ್ಸಿತ್ತು, ನೋಡಿ ಇಬ್ರು ಇದೀವಿ, ಹೇಗೋ ನಿಭಾಯಿಸ್ತು. ಅದೇ ಒಬ್ಬರೇ ಇದ್ದು ಒಬ್ಬರ ಮೇಲೆ ಇದು ಈ ತರ ಬೀಳ್ಬೇಕು ಅಂದ್ರೆ ಅದೆಷ್ಟು ಆ ಮಗುಗೆ ನಾವು ಕೊಡ್ತಾ ಇರೋ ಒಂದು ದೊಡ್ಡ ಪನಿಷ್ಮೆಂಟ್ ಅಲ್ವಾ? ಸೊ ಹಂಗಾಗಿ ತಾಯಿ ತಂದೆ ನೋಡ್ಕೊಳ್ಳೋದಕ್ಕೂ ಇಬ್ಬರು ಮಕ್ಕಳು ಬೇಕು. ತಾಯಿ ತಂದೆಗೂ ಇಬ್ಬರು ಮಕ್ಕಳಿದ್ರೆ ಐ ಥಿಂಕ್ ದಟ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ, ಅ ಹ್ಯಾಪಿ ಕಂಪ್ಲೀಟ್ ಫ್ಯಾಮಿಲಿ ಆಲ್ವೇಸ್. ಎಸ್, ಸೂಪರ್. ನಾವು ಮಕ್ಳುಗಳ ಬಗ್ಗೆ ಮಾತಾಡಿದ್ವಿ. ಇತ್ತೀಚೆಗೆ IVF ಸೆಂಟರ್ಗಳು ಜಾಸ್ತಿ ಆಗ್ತದೆ ಮ್ಯಾಮ್. ರೋಡಲ್ಲಿ ಒಂದ್ ಸೆಂಟರ್ IVF ಸಿಕ್ಕಾಪಟ್ಟೆ ಹಾಸ್ಪಿಟಲ್ಸ್ಗಳಿದೆ. ಏನ್ ಕಾರಣ ಇರ್ಬೋದು ಅನ್ಸತ್ತೆ ನಿಮಗೆ? ಡೆಫಿನೆಟ್ಲಿ ನಮ್ಮ ಊಟದ ಒಂದು ವ್ಯತ್ಯಾಸ, ಊಟದಲ್ಲಿ ಆಗ್ತಿರೋದು, ನಾವು ಆರೋಗ್ಯನ ನೋಡ್ಕೋತಿರೋದು. ಅಂಡ್ ಇವಾಗಿನ ಫಾಸ್ಟ್ ಮೂವಿಂಗ್ ಲೈಫ್ ಆಗಿ ಎಲ್ಲವನ್ನು ನಾವು ಕ್ವಿಕ್ ಆಗೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ತಾತ ಹರಿಕತೆಯಲ್ಲಿ ಹೇಳೋರು, ಹಿಂದಿನ ಕಾಲದಲ್ಲೆಲ್ಲ ಇದಕ್ಕೆ ತಿರುಪತಿಗೆ ಹೋಗ್ಬೇಕು ಅಂದ್ರೆ 48 ದಿನಗಳ ಕಾಲ ನಡ್ಕೊಂಡು ಹೋಗ್ತಾ ಇದ್ರು, ವೈಕುಂಠ ದರ್ಶನ ಅಂತ. ಇವಾಗ ಏನಪ್ಪಾ, ಕ್ವಿಕ್ ಆಗಿ ಏರೋಪ್ಲೇನ್ ಬಂದ್ಬಿಟ್ಟಿದೆ, 45 ನಿಮಿಷದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮಧ್ಯದಲ್ಲಿ ಏರೋಪ್ಲೇನ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 4 ನಿಮಿಷ ಸಾಕು ನಿಜವಾದ ವೈಕುಂಠ ಸೇರಕ್ಕೆ ಅಂತ. ಸೊ ಇದೆಲ್ಲ ಯಾರು ಮಾಡ್ಕೊಂಡಿದ್ದು? ಮನುಷ್ಯನೇ ಮಾಡ್ಕೊಂಡಿದ್ದು. ಎಷ್ಟು ಅನುಕೂಲ ಬಯಸ್ತೀವೋ ಅದರಿಂದ ಅಷ್ಟೇ ನಮಗೆ ತೊಂದರೆ ಕೂಡ ಇರುತ್ತೆ. ಈಗ ಮೆಟ್ಲಿಳಿರಿ ಆರೋಗ್ಯಕ್ಕೆ ಒಳ್ಳೇದು ಅಂತೀವಿ, ಇಲ್ಲ ಲಿಫ್ಟ್ ಅಂತ ಹೋಗ್ತೀವಿ. ಆ ಲಿಫ್ಟ್ ಅಲ್ಲಿ ಇವಾಗ ಎಷ್ಟು ಅಪಘಾತಗಳನ್ನ ನೋಡ್ತಿದ್ದೀವಿ. ಎಲ್ಲದಕ್ಕೂ ನಾವೊಂದು ಆರಾಮಾಗಿರ್ಬೇಕು ಅನ್ನೋದನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದ್ರ ಹಿಂದೆನೆ ಒಂದು ದೊಡ್ಡ ಶತ್ರು ಕಾಯ್ತಾ ಇರುತ್ತೆ. ನಾವು ಅದನ್ನ ರಿಯಲೈಸ್ ಮಾಡ್ಕೊಳ್ಳಲ್ಲ. ಲೈಕ್ ವೈಸ್ ಈ IVF ಅಷ್ಟೇ. ಹಿಂದೆ ಎಲ್ಲ ಇವಾಗ ಇದು ಹೇಳೋದು ಬಹಳ ಈಸಿ, ಬಟ್ ಫಾಲೋ ಮಾಡೋದು ಈಗಿನ ಲೈಫ್ ಸ್ಟೈಲ್ಗೆ ಕಷ್ಟನೇ. ಬಟ್ ಆದ್ರೂ ಹೆಣ್ಮಕ್ಳು ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಿದ್ರು. ಅಂಡ್ ವಾಟ್ ಎವರ್ ಹಿಂದಿನ ಕಾಲದಲ್ಲಿ ಏನೇ ಮಾಡ್ತಿದ್ರು ಅದೆಲ್ಲ ನಮ್ ಹೆಲ್ತ್ ರಿಲೇಟೆಡ್ ಇರ್ತಾ ಇದ್ದಿದ್ದು ಅಂತ. ನಾವು ಆ ರಾಗಿ ಬೀಸೋದಾಗಿರ್ಲಿ, ಅದೆಲ್ಲ ಒಂದು ಉತ್ತಮವಾದ ಎಕ್ಸಸೈಸ್ ಅಂತೆ. ಒಂದು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಅದು ಬಹಳ ಒಂದು ಉತ್ತಮವಾದ ಎಕ್ಸಸೈಸ್. ಇನ್ನು ನಂದ ಗೋಕುಲ ಅನ್ನುವಂತಹ ಸೀರಿಯಲ್ ಮೂಲಕ ಮತ್ತೆ ಕಾಣಿಸ್ಕೊಳ್ತಿದ್ದೀರಿ.
ಮತ್ತೆ ಎಲ್ರಿಗೂ ಇಷ್ಟ ಆಗ್ತದ್ರಿ. ವಾವ್! ಮತ್ತೆ ಅಮಿತಾ ಮ್ಯಾಮ್ ಬಂದ್ರು ಅಂತ ಹೇಳ್ಬಿಟ್ಟು ನಮಗ್ ಖುಷಿ ಆಯ್ತು. ಸೊ ಯಸ್ ಮ್ಯಾಮ್, ಎಷ್ಟು ಖುಷಿ ಇದೆ ಆ ಪ್ರಾಜೆಕ್ಟ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಸೀರಿಯಲ್ ಇಂಡಸ್ಟ್ರಿಗೆ. ನಂದ ಗೋಕುಲ ನಾನು ಎಲ್ಲಾ ಕಡೆ ಹೇಳ್ತೀನಿ. ಅದು ನನ್ನ ಪಾಲಿಗೆ ಬಂದಿರೋ ಒಂದು ರೀತಿಯಾದಂತಹ ವರ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅದು ನನ್ಗೆ ಯಾವ ತರಾನು ನಾನು ಮತ್ತೆ ಕರಿಯರ್ನ ರೀಸ್ಟಾರ್ಟ್ ಮಾಡೋ ಒಂದು ಥಾಟ್ ಅಲ್ಲಿ ಇರ್ಲಿಲ್ಲ. ನೀವು ವೆರಿ ಬಿಗಿನಿಂಗ್ ಒಂದು ಕ್ವೆಶ್ಚನ್ ಕೇಳಿದ್ರಿ, ಒಂದು ಭಯ ಬಂದ್ಬಿಟ್ಟಿದ್ಯಾ ನಿಮ್ಗೆ ಅಂತ. ಹೌದು, ಹರ್ಷನ ಬಿಟ್ಟು ಹೋಗ್ಬೇಕು, ಮತ್ತೆ ನಾನು ಶೂಟಿಂಗ್ ಹೋಗ್ಬೇಕು ಅಂದಾಗ ನನ್ಗೆ ಅದೊಂದು ದೊಡ್ಡ ಭಯ, ದೊಡ್ಡ ಮಿತ್ ನನಗೆ ಮೈಂಡ್ ಬ್ಲಾಕ್ ಆಗಿತ್ತು. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ನಂದ ಗೋಕುಲ, ಇಲ್ಲ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಬಹುದು ಅನ್ನೋ ತೋರಿಸಿದ್ದಲ್ದೆ, ಅಲ್ಲಿನ ನನಗೆ ಪರಿಚಯ ಆದಂತ ಹೊಸ ಆ ಜೀವಗಳಿದೆಯಲ್ಲ, ಅವೆಲ್ಲವೂ ಭಗವಂತ ತಾನೇ ನನಗೋಸ್ಕರ ಕಳಿಸ್ಕೊಟ್ಟಿದ್ದಾನೇನೋ. ಅಂಡ್ ನಾವೇನ ಕೆಲ್ಸದ ಮನೇಲಿ ಇರ್ತಾರೆ ನಮ್ಮನ್ನ ಕೇರ್ ಮಾಡೋದು, ಬಟ್ ನಮ್ಗೆ ಕೆಲ್ಸದ ಜಾಗದಲ್ಲೂ ನಮ್ಮ ಇಡೀ ಟೀಮ್, ನಮ್ಮ ಇಡೀ ಕ್ರೂ ಅದ್ಭುತವಾಗಿದೆ. ನಮ್ಮ ಸಿಂಧು ಕಲ್ಯಾಣ್ ಮ್ಯಾಮ್ ಅವ್ರು ನಮ್ಗೆ ಯಾವ ರೀತಿ ತೊಂದ್ರೆನೂ ಬರ್ದೇ ಇರೋ ಹಾಗೆ, ನಮ್ಗಲ್ಲಿ ಏನೂ ತೊಂದರೆ ಆಗ, ನಮ್ಮ ಪ್ರೊಡ್ಯೂಸರ್ ಅವ್ರು ನೋಡ್ಕೊಂಡ್ರೆ, ಶ್ರವಂತ್ ಅಂತೂ ಒಂದು ಮನೇಲಿ ಒಂದು ತಾತಪ್ಪ ಇದ್ರೆ ಹೆಂಗೆ ಎಲ್ಲರಿಗೂ ಒಂದು ಅವ್ರ ಈ ಕ್ಷಣ ಕೋಪ ಮಾಡ್ಕೊಂತ ನೆಕ್ಸ್ಟ್ ಮಿನಿಟ್ ಈಸ್ ನಾರ್ಮಲ್. ನಾನು ದೊಡ್ಡ ಮುದ್ಕ ತರ ಆಡೋದು, ಬೈಯೋದು ಮಾಡೋದಿಲ್ಲ. ಯಾರೋ ದೊಡ್ಡ ತಾತಪ್ಪ ಬಂದ್ ಬೈಯೋ ತರ ನೋಡಿದ್ರೆ ಅವ್ನು ಅಷ್ಟು ಚಿಕ್ಕವನು. ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅಂಡ್ ನಂದ ಗೋಕುಲ ಇಸ್ ಅ ರಿಯಲ್ ಬೋನ್ ಟು ಮೀ. ರಿಯಲಿ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ನಂದ ಗೋಕುಲ. ನೀವು ಈ ಟೀಮ್ ಬಗ್ಗೆ ಹೇಳ್ತಿದ್ರಿ, ಬಟ್ ಕೆಲವೊಂದು ಸಿಚುಯೇಷನ್ಸ್, ಕೆಲವೊಂದು ನಾವು ಒಂದಷ್ಟು ವಿಚಾರಗಳು ಕೇಳಿದಾಗ ತುಂಬಾ ಜನ ಡಿಸ್ಕಂಟಿನ್ಯೂ ಆಗ್ತಾರೆ ಮ್ಯಾಮ್. ನಮ್ಗೆ ಆ ಪಾತ್ರ ಇಷ್ಟ ಆಗ್ಬಿಟ್ಟಿರುತ್ತೆ, ಬಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಡೇಗೆ ಡಿಸ್ಕಂಟಿನ್ಯೂ ಆಗಿರುತ್ತೆ ಆ ಪಾತ್ರ. ಆಮೇಲೆ ತುಂಬಾ ಜನ ಬಂದು ವಿಡಿಯೋ ಮಾಡ್ತಾರೆ, ನಾವು ಈ ತರ ಅನ್ಭವಿಸಿದ್ವಿ, ಈ ತರ ಮಾಡಿದ್ರು, ನಮ್ಗೆ ಹಂಗಾಯ್ತು, ಹಿಂಗಾಯ್ತು, ನಮ್ಗೆ ಇಷ್ಟ ಅವಮಾನ ಆಯ್ತು, ಹಂಗೆ ಅಂತ. ಸೊ ಸೀರಿಯಲ್ ಇಂಡಸ್ಟ್ರಿಲಿ ನಿಜಕ್ಕೂ ಕೂಡ ಆರ್ಟಿಸ್ಟಿಕ್ ಬೆಲೆ ಕೊಡಲ್ವಾ, ಅಥವಾ ಈ ತರದ ಅವಮಾನಗಳೆಲ್ಲ ಒಂದು ಆರ್ಟಿಸ್ಟಿಕ್ ನಡೆಯುತ್ತಾ ಮ್ಯಾಮ್ ಹಾಗಾದ್ರೆ ಅಂತ ಹೇಳಿ? ಸೀರಿಯಲ್ ಇಂಡಸ್ಟ್ರಿ ಅಂತಾನೆ ಅಲ್ಲ ಪೂಜಾ, ಬಹುಶಃ ಎಲ್ಲಾ ಫೀಲ್ಡ್ ನಲ್ಲೂ ಅದರದೇ ಆದಂತ ಸ್ಟ್ರಗಲ್ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ಬೈಗುಳಗಳಿಲ್ದೆ, ನಾವು ಬೈಸ್ಕೊಳ್ದೆ, ಅಥವಾ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡದೆ ನಾವು ಸಂಬಳ ತಗೊಂಡ್ ಮನೆಗೆ ಬರ್ತೀವಿ ಅನ್ನೋದು ಎಲ್ಲೂ ಇಲ್ಲ. ಮರಕ್ಕಿಂತ ಮರ ದೊಡ್ಡದು. ಅಂಡ್ ನಮ್ಮ ಅನುಭವದಲ್ಲಿ ನಾವು ದೊಡ್ಡೋರು ಇರಬಹುದು, ಆದ್ರೆ ಟೆಕ್ನಾಲಜಿ ವಿಚಾರದಲ್ಲಿ ನಾವು ಕಲಿಯುವಂಥದ್ದು ತುಂಬಾ ಇರುತ್ತೆ. ಮುಂಚೆ ಮಾಡ್ತಾ ಇದ್ದಿದ್ದಂಥ ಎಷ್ಟೋ ವಿಚಾರಗಳನ್ನ ಇವಾಗ ಅವರು ಡ್ಯೂ ಟು ಆಲ್ ರೀಸನ್ಸ್ ಅವ್ರು ಅದೇ ತರ ನಡ್ಸ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ. ಅಂಡ್ ಈಗಿಂದಂತೂ ತುಂಬಾ ಪ್ರೆಷರ್. ಆ ಪ್ರೆಷರ್ ಮನುಷ್ಯನ ಎಲ್ಲ ತೋಡಂಗ್ ನಿಲ್ಸ್ತಾ ಇದೆ. ಅಂದ್ರೆ ನಾವ್ ಯಾರನ್ನೂ ಪರಿಗಣಿಸ್ತಾ ಇಲ್ಲ. ಎಂಡ್ ಆಫ್ ದ ಡೇ ಇಟ್ ಇಸ್ ಯುವರ್ ಪ್ರೆಷರ್. ನಾನು ಇಷ್ಟು ಎಪಿಸೋಡ್ಸ್ ಕೊಡ್ಬೇಕು, ಅಥವಾ ನಂದು ಈ ಡ್ಯೂಟಿ ನಾನು ಮಾಡ್ಬೇಕು, ನಾನು ಹೋಗ್ಬೇಕು ಅನ್ನೋ ಪ್ರೆಷರಲ್ಲೇ ನಾವು ಎಲ್ಲೋ ಒಂದ್ ಕಡೆ ಆ ಒಂದು ಪ್ರೀತಿ, ವಿಶ್ವಾಸ, ಗೌರವವನ್ನ ಮರಿತಾ ಇದೀವಿ. ಅಂಡ್ ಒಂದು ಆರ್ಟಿಸ್ಟ್ಗೆ ಅವಮಾನಗಳು ಖಂಡಿತ ಇದ್ದೇ ಇದೆ ಎಲ್ಲಾ ತರದಲ್ಲಿ. ಯಾಕೆಂದ್ರೆ ಈ ಸೀರಿಯಲ್ ಅಲ್ಲಿ ನನ್ನನ್ನ ಟ್ರೀಟ್ ಮಾಡಿದ ತರ ನೆಕ್ಸ್ಟ್ ಸೀರಿಯಲ್ ಅಲ್ಲಿ ನನ್ನನ್ನು ಅವ್ರು ಟ್ರೀಟ್ ಮಾಡದೇ ಇರಬಹುದು. ಸೊ ನಾವ್ ಅದನ್ನ ಜಸ್ಟ್ ಅನ್ ಅದರ್ ವರ್ಕಿಂಗ್ ಪ್ಲೇಸ್ ಅಂತ ಅನ್ಕೊಂಡು ನನ್ನ ಕೆಲಸ ಮಾಡಿ ಬರ್ಬೇಕು. ಜೊತೆಗೆ ಆರ್ಟಿಸ್ಟ್ಗಳು ಕೂಡ ಅವರ ಒಂದು ಮಾರ್ಜಿನ್ ನ, ಒಂದು ಬ್ಯಾಂಡ್ ವಿಡ್ತ್ ನ ಅವರು ತಿಳ್ಕೋಬೇಕು. ತೀರಾ ನಾವು ನಮ್ಮಿಂದ ನಮ್ಮ ಪ್ರೊಡ್ಯೂಸರ್ಸ್ಗೂ ಒಳ್ಳೇದಾಗ್ಬೇಕು, ಅವರಿಂದ ನಮಗೂ ಒಳ್ಳೇದಾಗ್ಬೇಕು. ಅಂಡ್ ಅದು ನಮ್ಮ ಟೀಮ್ ಅನ್ನೋ ಭಾವನೆ ಬರಬೇಕು. ಅಲ್ಲಿವರೆಗೂ ಈ ಒಂದು ಘರ್ಷಣೆ ಇದ್ದೇ ಇರುತ್ತೆ. ಅಂಡ್ ಈಗಿಂದೆಲ್ಲ ಮುಂಚೆ ಇದ್ದಷ್ಟು ಶಿಸ್ತು ಬಹುಶಃ ಇವಾಗಿಲ್ಲ ಇವಾಗಿಲ್ಲ. ಅನ್ಸುತ್ತೆ.